ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಇಲ್ಲಿದೆ. ಇಂಟರ್ನಲ್ ಮಾರ್ಕ್ಸ್ ಮೊದಲೇ ಪ್ರಕಟ ಆಗುತ್ತಂತೆ. ಅಂಕ ಹಾಗಿದ್ರೆ ಎಲ್ಲಿ, ಹೇಗೆ ವೀಕ್ಷಿಸಬೇಕು, ಆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ದ್ವಿತೀಯ PUCಯಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಅದನ್ನು ತಿಳಿಯೋದಕ್ಕೆ ವಿದ್ಯಾರ್ಥಿಗಳು ಇನ್ನು ಮುಂದೆ ಕಂಪ್ಲೀಟ್ ಫಲಿತಾಂಶ ಬರೋವರೆಗೂ ಕೂಡ ಕಾಯಬೇಕಾಗಿಲ್ಲ. ಯಾಕಂದರೆ ಎಲ್ಲ PU ಕಾಲೇಜ್ಗಳಲ್ಲಿ ಅವರ ಆಂತರಿಕ ಅಂಕಗಳನ್ನು ಅಂದರೆ ಇಂಟರ್ನಲ್ ಮಾರ್ಕ್ಸನ್ನು ಈಗಾಗಲೇ ಪ್ರಕಟಿಸಲಾಗ್ತಾ ಇದೆ. ಪದವಿ ಪೂರ್ವ ಕಾಲೇಜುಗಳಲ್ಲಿ ಈ ಇಂಟರ್ನಲ್ ಮಾರ್ಕ್ಸ್ ಕೊಡುವಾಗ ವಿದ್ಯಾರ್ಥಿಗಳಿಗೆ ಕೆಲವು ಬಾರಿ ಅನ್ಯಾಯ ಆಗಿತ್ತು ಅಂತ ದೂರುಗಳು ಈ ಹಿಂದೆ ಕೇಳಿಬಂದಿತ್ತು. ಕೆಲವು ಕಡೆಗಳಲ್ಲಿ ಅಂಕ ನಮೂದು ಮಾಡುವಾಗ ಪ್ರಮಾದ ಆಗಿದೆ, ಕೆಲವು ಲೋಪಗಳಾಗಿದೆ, ಅದು ಈ ಒಟ್ಟು ಅಂಕಗಳ ಮೇಲೆ ಪರಿಣಾಮ ಆದದ್ದು ಕೂಡ ಇದೆ. ಹಾಗಾಗಿಯೇ ಈ ಬದಲಾವಣೆ. ಪ್ರಯೋಜನ ಏನೇನು ಆಗುತ್ತೆ ಅಂತ ಗಮನಿಸ್ತಾ ಹೋದರೆ, ಫಲಿತಾಂಶಕ್ಕೂ ಮುನ್ನವೇ ದ್ವಿತೀಯ PUC ಇಂಟರ್ನಲ್ ಅಂಕ ಪ್ರಕಟ ಆಗೋದ್ರಿಂದಾಗಿ ಪ್ರತಿಯೊಬ್ಬ ದ್ವಿತೀಯ PUC ವಿದ್ಯಾರ್ಥಿಗೆ ತನ್ನ ಆಂತರಿಕ ಅಂಕಗಳನ್ನು ಇಂಟರ್ನಲ್ ಮಾರ್ಕ್ಸನ್ನು ಮೊದಲೇ ತಾನೇ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಪ್ರಕಟ ಆದ 5 ದಿನಗಳಲ್ಲಿ ಪರಿಶೀಲಿಸಿ ಏನಾದರೂ ವ್ಯತ್ಯಾಸ ಇದ್ದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳಿಂದ ಈ ಸ್ವೀಕೃತವಾದಂತಹ ಆಕ್ಷೇಪಣೆಗಳನ್ನು ಮೂಲ ದಾಖಲೆಗಳ ಆಧಾರದಲ್ಲಿ ಪರಿಶೀಲನೆ ಮಾಡಿ ಏನಾದರೂ ಅಗತ್ಯ ಇದ್ದರೆ ಅದನ್ನು ಸ್ಯಾಟ್ಸ್ನಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಏನಿದು ಸ್ಯಾಟ್ಸ್ ಅಂತಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಇದು ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಜಾರಿಗೆ ತಂದಿರುವಂತಹ ಒಂದು ಅತ್ಯಾಧುನಿಕ ಡಿಜಿಟಲ್ ವೇದಿಕೆ. ಸರಳವಾಗಿ ಹೇಳಬೇಕು ಅಂತಂದರೆ ಇದು ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಮಾಹಿತಿಯನ್ನು ಹೊಂದಿರುವಂತಹ ಒಂದು ರೀತಿ ಡಿಜಿಟಲ್ ಜನ್ಮಕುಂಡ್ಲಿ ಇದ್ದ ಹಾಗೆ. ಅಗತ್ಯ ಇದ್ದರೆ ಆ ಸ್ಯಾಟ್ಸ್ನಲ್ಲಿ ಅಂಕಗಳ ತಿದ್ದುಪಡಿಗೆ ಅವಕಾಶ ಇರುತ್ತೆ. ಈ ಹಿಂದೆ ಕೆಲವು ಮಕ್ಕಳಿಗೆ ಈ ರೀತಿ ಇಂಟರ್ನಲ್ ಮಾರ್ಕ್ಸ್ನಲ್ಲಿ ವ್ಯತ್ಯಾಸ ಆಗಿತ್ತು. ಅದಾದಾಗ ನ್ಯಾಯಾಲಯದ ಮೆಟ್ಟಿಲೇರಿದಂತಹ ಪ್ರಸಂಗ ಕೂಡ ಘಟಿಸಿತ್ತು. ಅಂತಹ ಹಲವು ಸಮಸ್ಯೆಗಳನ್ನು ಸರಿಪಡಿಸೋ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳ ಇಂಟರ್ನಲ್ ಮಾರ್ಕ್ಸನ್ನು ಆಯಾ ಕಾಲೇಜಿನ ನೋಟಿಸ್ ಬೋರ್ಡ್ನಲ್ಲಿ ಮುಂಚಿತವಾಗಿಯೇ ಪ್ರಕಟಿಸಲಾಗ್ತಾ ಇದೆ. ಆಂತರಿಕ ಅಂಕ ವಿಷಯದಲ್ಲಿ ಪಾರದರ್ಶಕತೆಯನ್ನು ತರುವಂತಹ ಕ್ರಮ ಇದು. 5 ದಿನದಲ್ಲಿ ಪ್ರಕಟಣೆ ಮಾಡಬೇಕು. ಅಂದರೆ ವಿದ್ಯಾರ್ಥಿಯ ಪ್ರಥಮ ಕಿರು ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ, ಈ ದ್ವಿತೀಯ ಕಿರು ಪರೀಕ್ಷೆ ಇರುತ್ತಲ್ಲ, ಜೊತೆಗೆ ಈ ಪ್ರಾಜೆಕ್ಟ್, ಅಸೈನ್ಮೆಂಟ್, ಇದೆಲ್ಲ ಅಂಕಗಳನ್ನು ಈ ವಿದ್ಯುನ್ಮಾನ ದೃಢೀಕರಣದೊಂದಿಗೆ ಸ್ಯಾಟ್ಸ್ ಪೋರ್ಟಲ್ನಲ್ಲಿ ದಾಖಲಿಸಬೇಕಿತ್ತು. ಆ ಅಂಕಗಳ ಆಧಾರದಲ್ಲಿ ಈ ಇಂಟರ್ನಲ್ ಮೌಲ್ಯಮಾಪನ ಅಂಕಗಳನ್ನು ಸ್ಯಾಟ್ಸ್ ಸ್ವಯಂ ಚಾಲಿತವಾಗಿ ಅದನ್ನು ಗಣನೆ ಮಾಡಿ ಅದರನ್ನು ಮೌಲ್ಯಮಾಪನ ಮಾರ್ಕ್ ಶೀಟನ್ನು ಸಿದ್ಧಪಡಿಸ್ತಾ ಇತ್ತು. ಆ ಮಾರ್ಕ್ ಶೀಟನ್ನು ಪ್ರಾಚಾರ್ಯರು ಪರಿಶೀಲಿಸಬೇಕಾಗತ್ತೆ, ದೃಢೀಕರಿಸಬೇಕಾಗತ್ತೆ. ಕನಿಷ್ಠ 5 ದಿನ ಆಯಾ ಕಾಲೇಜಿನ ನೋಟಿಸ್ ಬೋರ್ಡ್ನಲ್ಲಿ ಈ ಅಂಕಗಳನ್ನು ಪ್ರದರ್ಶಿಸಬೇಕು ಅಂತೇಳಿ ಈ ಬಾರಿ ಎಲ್ಲ PU ಕಾಲೇಜುಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಮತ್ತೊಂದು ಪ್ರಮುಖ ವಿಚಾರ ಅಂತಂದರೆ 3 ಉಪನ್ಯಾಸಕರು 3 ವಿದ್ಯಾರ್ಥಿಗಳು ದೃಢೀಕರಣ ಮಾಡಬೇಕಾಗತ್ತೆ. ಅಂದರೆ ಈ ಇಂಟರ್ನಲ್ ಮಾರ್ಕ್ಸ್ ಪ್ರಕಟ ಆಗುತ್ತಲ್ಲ, ಅದನ್ನು ಪ್ರಮಾಣೀಕರಿಸಿ ಆಯಾ PU ಪ್ರಿನ್ಸಿಪಾಲ್, PU ಜಿಲ್ಲಾ ಉಪನಿರ್ದೇಶಕರಿಗೆ ಕೊಡಬೇಕಾಗತ್ತೆ. ವಿಶೇಷ ಅಂತಂದರೆ ಆಂತರಿಕ ಅಂಕಗಳನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿ ಕಾಲೇಜಿನ 3 ಹಿರಿಯ ಉಪನ್ಯಾಸಕರು 3 ದ್ವಿತೀಯ PUC ವಿದ್ಯಾರ್ಥಿಗಳು ಅದಕ್ಕೆ ದೃಢೀಕರಣವನ್ನು ಕೊಡಬೇಕು. ಈ ಬಾರಿ ಪ್ರಾಂಶುಪಾಲರು PU ಇಲಾಖೆಗೆ ಆ ದೃಢೀಕರಣವನ್ನು ಕೂಡ ನೀಡಲೇಬೇಕಾಗುತ್ತೆ. ಅಂದರೆ ಸುಮ್ಮನೆ ನಾವು ಪ್ರಕಟಣೆ ಮಾಡಿದ್ದೀವಿ ಅಂತ ಬಾಯಿ ಮಾತಲ್ಲಿ ಹೇಳೋ ಹಾಗಿಲ್ಲ, ಅದಕ್ಕೊಂದು ದೃಢೀಕರಣ ಬೇಕಿದೆ. ಅಂಥದ್ದೊಂದು ವ್ಯವಸ್ಥೆಯನ್ನು ತರಲಾಗಿರುವಂಥದ್ದು. ಅನುದಾನ ರಹಿತ, ಅನುದಾನಿತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಆಂತರಿಕ ಅಂಕಗಳ ದಾಖಲೆಗಳನ್ನು PU ಜಿಲ್ಲಾ ಉಪನಿರ್ದೇಶಕರಿಗೆ ಕೊಟ್ಟ ಮೇಲೆ ಏನಾದರೂ ವ್ಯತ್ಯಾಸ ಇದ್ರೆ, ಅಂದರೆ ಮಕ್ಕಳಿಗೆ ಯಾಕೋ ಮಾರ್ಕ್ಸ್ ಸರಿಯಾಗಿ ಬಂದಿಲ್ಲ ಅಂತ ಅನಿಸಿದ್ರೆ ಅದಕ್ಕೆ ಆಡಳಿತ ಮಂಡಳಿಗೆ ನೇರ ಹೊಣೆಯಾಗತ್ತೆ. ಹಾಗಾಗಿ ಕೊಡೋ ಮುನ್ನವೇ ಅದನ್ನು ಪರಿಶೀಲಿಸಬೇಕು ಅಂತಲೂ ಕೂಡ PU ಇಲಾಖೆ ಎಚ್ಚರಿಸ್ತಾ ಇದೆ. ಯಾವುದೇ ವಿದ್ಯಾರ್ಥಿಯ ಇಂಟರ್ನಲ್ ಮಾರ್ಕ್ಸ್ನಲ್ಲಿ ವ್ಯತ್ಯಾಸ ಆದರೆ ತಿದ್ದುಪಡಿ ಮಾಡೋದಕ್ಕೆ ಇಲಾಖೆಯನ್ನು ನಂತರ ಕೋರಿದ್ರೆ, ಯಾವುದೇ ವ್ಯಾಜ್ಯ ದಾಖಲಾದರೆ ಆ ಸೂಚಿಸಿರುವಂತಹ ಕಾಲಮಿತಿಯ ಒಳಗೆ ಸಲ್ಲಿಸದೆ ಹೋದರೆ ಕಾಲೇಜಿನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸೂಚನೆ ಕೊಡಲಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಈಗ ಇಂಟರ್ನಲ್ ಮಾರ್ಕ್ಸನ್ನು ಸ್ಮಾರ್ಟ್ನಲ್ಲಿ ಫೆಬ್ರವರಿ 20ರಂದು ಫ್ರೀಸ್ ಮಾಡಲಾಗುತ್ತೆ. 20ರೊಳಗೆ ಸಲ್ಲಿಸಬೇಕು. ಅದಾದ ಬಳಿಕ ಅಂಕಗಳನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪೋರ್ಟಲ್ಗೆ ಪೋರ್ಟ್ ಮಾಡಲಾಗುತ್ತೆ. ಆ ಬಳಿಕ ಯಾವ ಕಾರಣಕ್ಕೂ ಆಂತರಿಕ ಅಂಕ ಬದಲಾವಣೆಗೆ ಅಥವಾ ತಿದ್ದುಪಡಿಗೆ ಅವಕಾಶ ಇಲ್ಲ ಅನ್ನೋದನ್ನು ಈಗಾಗಲೇ ಇಲಾಖೆ ಸ್ಪಷ್ಟಪಡಿಸಿದೆ. ವಿದ್ಯಾರ್ಥಿಗಳು ಈ ಅಂಕಗಳನ್ನು ಎಲ್ಲಿ ಪಡಿಬೇಕು, ಹೇಗೆ ವೀಕ್ಷಿಸಬೇಕು? ತಮ್ಮ ಕಾಲೇಜಿನ ಲಾಗಿನ್ ಮೂಲಕ ಅಥವಾ ಮಂಡಳಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಅಂಕಗಳನ್ನು ಪರಿಶೀಲಿಸಬಹುದು. ಸಾಮಾನ್ಯವಾಗಿ ಮಂಡಳಿ KSEAB.Karnataka.gov.in ಅಥವಾ KRResults.nic.in ಈ ಲಿಂಕ್ಗಳಲ್ಲಿ ಮಾಹಿತಿಯನ್ನು ಕೊಡುತ್ತೆ. ಫಲಿತಾಂಶ ಪ್ರಕಟವಾದ ಮೇಲೆ ಅಂಕಗಳ ಬಗ್ಗೆ ಗೊಂದಲ ಉಂಟಾಗಬಾರದು ಅನ್ನುವಂಥದ್ದು ಮಂಡಳಿಯ ಉದ್ದೇಶ. ಒಂದು ವೇಳೆ ಏನಾದರೂ ವ್ಯತ್ಯಾಸ ಇದ್ದರೆ, ಅಂಕಗಳು ದಾಖಲಾಗದೆ ಹೋದರೆ ಫಲಿತಾಂಶಕ್ಕೂ ಮುಂಚೆನೇ, ಅಂದರೆ ಅಂತಿಮ ರಿಸಲ್ಟ್ ಬರುತ್ತಲ್ಲ ಅದಕ್ಕೂ ಮುಂಚೆನೇ ಕಾಲೇಜಿನ ಮೂಲಕ ಸರಿಪಡಿಸ್ಕೊಳ್ಳೋದಕ್ಕೆ ಸಿಗ್ತಾ ಇರುವಂತಹ ಒಂದು ದೊಡ್ಡ ಅವಕಾಶ ಇದು.
ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪರೀಕ್ಷೆ ನಡೆಯುತ್ತೆ. ಇನ್ನು ಸುಧಾರಣಾ ಪರೀಕ್ಷೆ ಏಪ್ರಿಲ್ 25ರಿಂದ ಮೇ 9ರವರೆಗೆ ನಡೆಯುವಂತಹ ಸಾಧ್ಯತೆ ಇದೆ. ಆದರೆ ಒಂದು ನೆನಪಿರಲಿ, ಈ ಇಂಟರ್ನಲ್ ಮಾರ್ಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಲೋಪದೋಷ ಇದ್ದರೆ ತಕ್ಷಣ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರನ್ನ ಸಂಪರ್ಕಿಸಿ. ಒಂದು ಸಲ ಅಂತಿಮ ಫಲಿತಾಂಶ ಪ್ರಕಟ ಆದ ಮೇಲೆ ಇವುಗಳನ್ನು ಬದಲಾಯಿಸೋದು ಕಷ್ಟ ಆಗುತ್ತೆ. ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಸದ್ಬಳಕೆ ಮಾಡ್ಕೊಳ್ಳಿ. ನಮಸ್ಕಾರ.